ನೀ ಜರ್ ಕರ್ತ ಒಂದ್ 5 ನಿಮಿಷ ಲೇಟ್ ಮಾಡಿ ತಿಳಿಬೇ ನಾನು 12 ಮಾಡ್ತಿರ್ಬೇ ಅವ್ರಿಗೆ ಇವತ್ತು ಯಾಕೆ ಹೇಳ ಅವ್ರಿಗೆ 5 ನಿಮಿಷ ಅನ್ಕೋತಿ ಯಾರ ಗಾಡಿ ಹೆಂಗ್ ಹೊಡೆದೇನಂದ್ರಿ ಮಹೇಶ್ ನಂದ 160-170 ಸ್ಪೀಡ್ ಇತ್ತು ಗಾಡಿ. ಅಣ್ಣ ಗಾಡಿಗೆ ಏನಾರ ಆದ್ರಂದ ಅಣ್ಣ ಗಾಡಿ 28 ಕೊಟ್ಟಿನಿ ಇನ್ನು 28 ಇಲ್ಲಿ ನಾಳೆಗೆ ಹೊಸ ತರೋಣ ಅಂತ ಆದ್ರೆ ಅಷ್ಟು ಮಂದಿ ಪ್ರೀತಿ ಕಳ್ಕೊಳೋದು ಬ್ಯಾಡತ್ತ ಬಂದೇವಲ್ಲ. ನಿಜಕ್ಕೂ ನಾ ಜೋರ ಚಪ್ಪಾಳೆ ಬರ್ಲಿ. ನಾ ಹೇಳಿದ ಕರೆ ಐತಿಲ್ ಬೈ ಬಂದ್ರಲ್ಲ ಕರಿಕ. ಹಾ ಥ್ಯಾಂಕ್ಸ್ ಅಣ್ಣ. ಅಣ್ಣ ಕೊಟ್ಟ ಮಾತಿಗೆ ತಪ್ಪಲು ಅದಕ್ಕೆ ನನಗೆ ಮೈಲಾರಿ ಎತ್ತೀರಿ ನೀವು ಎಲ್ಲರೂ. ಬೈ ಇಲ್ಲ ಬೈ ಏ ಅಣ್ಣ ಎಷ್ಟು ಬರ್ಗೆಟ್ಟಿ ನಿನ್ನ ಮ್ಯಾಗ ಅಷ್ಟು ಪ್ರೀತಿ ನಂದು. ಇನ್ನೋರ್ವ ಗಾಯಕರು ಇವತ್ತು ವಿಶೇಷವಾಗಿ ನಮ್ಮ ಉಮುದಿಗೆ ಆಗಮಿಸ್ಯಾರ. ಬ್ಯಾನರ್ ಒಳಗಿದ್ರು. ಬಟ್ ನಂದೊಂದು ವೈಯಕ್ತಿಕ ಪರ್ಸನಲ್ ಪ್ರಾಬ್ಲಮ್ಮು. ನಾಳೆ ಬೆಳಗ್ಗೆ ಮತ್ತೆ ನಾ ರೀಚ್ ಆಗ್ಬೇಕಣ್ಣ. ಬೆಳಗ್ಗೆ ಮತ್ತೆ 9 ಗಂಟೆಗೆ ನಾ ಮತ್ತೆ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಈ ಒಂದು ನನ್ನ ನೋವಿನೊಳಗೂ ಕೂಡ ನನ್ನ ಜೊತೆಯಾಗಿ ನಮ್ಮ ಮಹೇಶನ ನಮ್ಮ ಪ್ರಶಾಂತನವರು ಅಲ್ಲಿ ಇವತ್ತು ಆ್ಯಕ್ಚುಲಿ ಇಲ್ಲಿ ಬರ್ಬೇಕಿತ್ತು, ಇವ್ರು ಬರಲಿಲ್ಲ. ಇವ್ರು ಯಾವ ಹಾಡಿನ ಮೂಲ ಗಾಯಕರು ಸಾಹಿತ್ಯಗಾರ ಅಂದ್ರೆ ರೊಕ್ಕ ಅಂತ ಯಾಕೆ ಸಾಹಿತ್ಯ ರೊಕ್ಕಿದ್ದಾವಾಗ ಬೆನ್ನ ಹತ್ತಿ ಅನ್ನುವ ಹಾಡಿನ ಮೂಲ ಗಾಯಕರು. ದಯವಿಟ್ಟು ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ. ಓಕೆ ದೋಸ್ತ ಹಾಡೋಣ್ರ. ಅಣ್ಣಾಗ ನಿನ್ ಗಾಡಿ ಕೂತು ಟೈರ್ಡ್ ಆಗಿಬಿಟ್ಟೈತಿ. ಏನ್ ಮಾತಾಡ್ಕೊಂಡು ಗೊತ್ತಾಗಲ್ಲ ಅಣ್ಣಾಗ. ಅಣ್ಣ ನಿಜ ಸುಳ್ಳು ಹೇಳ್ತೀನಿ ರೀ, ಕಣ್ ಮುಚ್ಚ ಕುಂತೀನಿ ಅಣ್ಣ. ಅವ್ರು ಗಾಡಿ ಹೊಡಿಬೇಕಾದ್ರೆ 2 ಸರಿ ಅಣ್ಣ ಎದ್ದು ಕುಂತೀನಿ ನಾ ಮ್ಯಾಲೆ ಟಾಪ್ ಬರೋದು ನನಗಿಲ್ಲಿ. ಅಲ್ಲ ನಿಜಕ್ಕೂ ಥ್ಯಾಂಕ್ಸ್ ಅಣ್ಣಜಿ. ಯಾಕಂದ್ರೆ ಇದು ಯಾರಿಗೂ ಅಸಾಧ್ಯ ಮಾತಿದ್ದು ಇವತ್ತಿನ ದಿವಸ ನಾವು ಸಾಧ್ಯ ಮಾಡಿ ತೋರಿಸ್ಯಾರ ನಮ್ಮ ಮ್ಯೂಸಿಕ್ ಮೇಲೆ ಅವ್ರಿಗೆ. ಇದಕ್ಕೆ ಜನ ಅವ್ರನ್ನ ಪ್ರೀತಿ ಹೆಚ್ಚು ಮಾಡೋದು ಅದಕ್ಕೋಸ್ಕರ. ಅಲ್ಲ ಸೌಂಡ ಇಲ್ಲ ಲೋಪ ನಿಮ್ದು ಹುಡುಗರ್ದು ಏನ? ಅಲ್ಲ ಇಷ್ಟು ಜನ ಅದಿರಿ, ಗಂಡ್ಮಕ್ಳ ಸಂಖ್ಯೆ ಇಷ್ಟ ಐತಿ, ಯಾರ್ದ ಸೌಂಡ್ ಕೇಳತ್ತಿಲ್ಲ ನಮಗಂತ್ರು. ಅವಿ ನಮ್ಮದು ಬಿಡು ಮೊದಲ ನಮ್ದು ಪಿಕ್ಚರ್ ಅಭಿ ಬಾಕಿ ಇದು ಟ್ರೇಲರ್ ಐತಿ. ಪಿಕ್ಚರ್ ಅಭಿ ಬಾಕಿ ಮೊದಲ ನಿಮ್ಮ ಆಧಾರ್ ಕಾರ್ಡ್ ಮಂದಿಗೆ ಸ್ವಲ್ಪ ಚಪ್ಪಾಳೆ ಹೊಡಸ್. ಎಲ್ಲ ನೋಡ ಅವ್ರು ಚಪ್ಪಾಳೆ ಹೊಡೆದ ನೀವ್ ಯಾರು ಇಡಂಗಿಲ್ಲ ಇಲ್ಲಿ. ಒಂದ್ ನಿಮಿಷ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡತ್ತಾರ ಅಣ್ಣಗಳೇ. ದಯವಿಟ್ಟು ಯಾರು ಲಾಠಿ ಏಟ ತಿನ್ನೋಂಗ ವ್ಯವಸ್ಥೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಸರ್. ಹೊಡಿಬೇಡ್ರಿ ಸರ್ ಪ್ಲೀಸ್ ಹೊಡಿಬೇಡ್ರಿ. ಹೋಗ್ತಾರ ಹೊಡಿಬೇಡ್ರಿ, ಯಾರಿಗೆ ಹೊಡಿಬೇಡ್ರಿ ಅಣ್ಣ. ನಿಮ್ ಕೈ ಮುಗಿತೇವ್ರಣ್ಣ. ನಮ್ಮ ಕಾರ್ಯಕ್ರಮ ನೋಡಕ ಎಲ್ಲೆಲ್ಲಿಂದ ಬಂದಿರ್ತೀರಿ ಪಾಪ ನೀವೆಲ್ಲ. ನಮಗೋಸ್ಕರ ನೀವು ಯಾರು ಪೇಟ ತಿನ್ನಕ್ ಹೋಗ್ಬೇಡ್ರಿ. ಇದು ನಮ್ಮ ಕಡೆಯಿಂದ ಹಂಬಲಿ ರಿಕ್ವೆಸ್ಟ್. ಸಾಧ್ಯ ಆದಷ್ಟು ಎಲ್ಲರೂ ದೂರ ನಿಂತ್ಕೊಂಡು ಕಾರ್ಯಕ್ರಮ ಕೂತ್ಕೊಂಡು ಎಂಜಾಯ್ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ರಿ ಅಣ್ಣ. ನೀವು ದಯವಿಟ್ಟು ಎಲ್ಲರೂ ವೇದಿಕೆ ಹತ್ರ ಬಂದು ಮುಗ್ಗು ಹಾಕೋದ್ರಿಂದ ಪೊಲೀಸರಿಗೆ ತೊಂದರೆ ಆಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ, ಕಲಾವಿದರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಯಾರು ಪೊಲೀಸರ ಕಡೆಯಿಂದ ಒಂದ್ ಏಟು ತಿನ್ನೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರ ರೇಟ್ ಹೆಂಗಿರ್ತ ಗೊತ್ತೈತಿಲ್ಲ ನಿಮಗೆ. ಒಮ್ಮೆ ಬಿತ್ತ ಮುಂದಿನ ವರ್ಷ ನೆನಪಿರ್ತೈತಿ ಈ ಜಾತ್ರೆಗೆ ಬರ್ತಾನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಯಾರು ಗದ್ದಲ ಮಾಡಾಗದೆ ಇದೇ ರೀತಿ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರಿ ಅಂತ ಕೇಳ್ಕೊತಾ ಈಗ ಬರ್ಲಿ ನಿಮ್ಮ ಮಂದಿ ಕಡೆ ಚಪ್ಪಾಳೆ ಹೊಡಸ್. ಹಲೋ ಹೆಣ್ಮಕ್ಳು ಅಷ್ಟೇ ಜೋರಾಗಿ ಚಪ್ಪಾಳೆ ಹೊಡೀರಿ. ನೋಡು ಎಷ್ಟು ಚಂದ ಚಪ್ಪಾಳೆ ಹೊಡಿತಾರೆ. ಇವಟ್ಟ ಇಷ್ಟೇನ ಹಿಂದಿನವ್ರು ಇಲ್ಲ ಎಲ್ಲಾರು ಬಾಳ ಕೇಳಿ ಹೊಡಿಸ್ಕೊಳತಾನ. ಹೊಡೀರಿ ಜೋರಾಗಿ ಚಪ್ಪಾಳೆ. ಸಮಾಧಾನ ಈಗ ನಮ್ಮ ಮಂದಿ ಕಡೆ ಚಪ್ಪಾಳೆ ಹೊಡಸ್ಲೇನ್ ಹೊಡಿಸ್ ಅಣ್ಣಗಳ ಬರ್ಲಿ ಸರ್ ಜೋರಾಗಿ. ಇದು ನಮ್ಮ ಎಂ.ಎಚ್ ಬ್ರ್ಯಾಂಡ್ ಅಂದ್ರೆ ಇದಕ್ಕತ್ತಾರ ನೋಡ್ ಕಾಕಾನ ಯಾವ ಬ್ರ್ಯಾಂಡ್ ಓಪಾ ಇದರ 2 ಮಿಕ್ಸ್ ಅದಾವಪ್ಪಿ. ಎಂ.ಎಚ್ ಕೆ 2 ಮಿಕ್ಸ್ ಅದಾವ. ಹೌದಾ? ಇದು ಸಮ್ಮಿಶ್ರ ಸರ್ಕಾರ ಇದು. ಅಲ್ಲ ಇಲ್ಲಿದ್ದವರಷ್ಟೇ ಗಂಡ್ಮಕ್ಳು, ಮುಂದಿದ್ದವ್ರು ಇಲ್ಲಿ ಮುಂದಿದ್ದವರಷ್ಟೇ ಗಂಡ್ಮಕ್ಳು, ಅಲ್ಲಿದ್ದವರೆಲ್ಲ ಯಾರು? ಅವರು ಹೊಡೆದಾರ. ಇನ್ನೊಂದ್ಸಲ ಹೊಡ್ಸಲಿ ಅವ್ರ ಕೈಲಿ. ಅಣ್ಣ ಬರ್ರಿ ನೀವು ತಡಿ ನೀವು ಯಾರು ಚಪ್ಪಾಳೆ ಹೊಡಿತೀರಿ ನಿಮ್ ಲವರ್ ಮೇಲೆ ಆಣೆಗೈತಿ. ಈಗ ಹೊಡಸ್ ಅಣ್ಣ. ಆನೆ ಹಾಕಿ ಬಿಡ್ರಿ ಸತ್ರ ಸಾಯಲಕ್ಕ ಅವ್ರು ಇದ್ರೇಟು ಹೋದ್ರೇಟು ಬೈ. ನಮ್ಮ ಜೀವನನೇ ಚಂದಿಲ್ಲ ಅಂದ್ರೆ ಅವ್ರ ತಗೊಂಡು ನಮಗೇನ್ ಮಾಡೋದೈತಿ ಅವಿ. ನಾವು ಇತ್ತಿತ್ಲಾಗ ಹುಡುಗಿಯರ ಬೆನ್ ಹತ್ತು ಹೋಗೋದು ಬಂದ್ ಮಾಡಿಬಿಟ್ಟೇವಿ. ಎಲ್ಲ ಸುಳ್ಳಿದ. ಬಂದ್ರ ಕೂಡ ಬರ್ಬೇಕ, ಇಲ್ಲಾಂದ್ರೆ ಇಲ್ಲ. ಹೆಂಗ ಗೊತ್ತನ್ರಿ, ಬಂದ್ರು ಬಾರೋತ್ತೀವಿ, ಹೋದ್ರ ಹೊಳಿವ್ನಿವಿ. ಹಂಗೇನಿಲ್ಲಪ್ಪ, ನೀವೆಲ್ಲ 4 ಮೇಂಟೈನ್ ಮಾಡ್ತಿರ್ತೀರಿ. ಅದಕ್ಕ ನಾವು 4 ಮೇಂಟೈನ್ ಮಾಡ್ತೀರಿ, ನೀವು 8 ಮೇಂಟೈನ್ ಮಾಡ್ತೀರಿ. ಆದ್ರೆ ಗೊತ್ತು ಮಾಡ್ಕೊಡಲ್ಲ, ನಾವು ಗೊತ್ತು ಮಾಡ್ಕೋತೀವಿ ಅಷ್ಟೇ. ಅಲ್ಲ ಇಷ್ಟೋ ತನಕ ಈ ಸೌಂಡ್ ಎಲ್ಲಿತ್ತ? ನಾ ಸ್ಟೇಜ್ ಮ್ಯಾಗ ಬಂದಿನ ಸೌಂಡ್ ಬರತೈತ. ಅವಿ ನಿಮ್ದಲ್ಲ, ನಮ್ಮ ಹುಲಿಗಳು ಬಂದವ ಜಾನಪದ. ಬೆಂಕಿ ಬಸನ್ ಅವ್ರು ಬರ್ತಾರೆ ಈ ವೇದಿಕೆ ಮೇಲೆ. ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರು ಒಡ ಹುಟ್ಟಿದ ಸಹೋದರ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ತಾ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕೂಡ ವೇದಿಕೆ ಮೇಲೆ ಕರೆತರೋಣ. ಈಗ ಅದಕ್ಕಿಂತ ಪರ್ವದಲ್ಲಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಯಶೋದವ್ರ ಜೊತೆಗೆ ಒಂದು ಗೀತೆನ ತೆಗೆದುಕೊಂಡ್ ಬರ್ತಿದ್ದೀವಿ, ಕೇಳಿ.